ಒಬ್ಬ ನಿರಾಶ್ರಿತ ವ್ಯಕ್ತಿ ದಿನವು ಮುಗಿದ ನಂತರ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಾನೆ ಮತ್ತು ಅವನು ತನ್ನ ಹಣವನ್ನು ಎಣಿಸುತ್ತಾನೆ ಮತ್ತು ಅವನು ಓ ದೇವರೇ ನನಗೆ ಸಹಾಯ ಮಾಡು ಎಂದು ಅಳುತ್ತಾನೆ. ಅವನು ಪ್ರತಿದಿನ ಇದನ್ನು ಮಾಡುತ್ತಾನೆ. ವರ್ಷಗಳು ಕಳೆದವು. ಒಂದು ದಿನ ಒಬ್ಬ ಮುದುಕ ಅವನ ಬಳಿಗೆ ನಡೆದು $10 ಮಿಲಿಯನ್ ಚೆಕ್ ನೀಡಿದರು. ಆಗ ಮುದುಕ ಅವನನ್ನು ತನ್ನ ಮನೆಗೆ ಕರೆದೊಯ್ದು ಈಗ ನಿನ್ನದು ಎಂದು ಹೇಳಿದನು. ಅವನು ನನಗೆ ಏಕೆ ಎಂದು ಕೇಳಿದನು. ನಾನು ಶೀಘ್ರದಲ್ಲೇ ಸಾಯುತ್ತೇನೆ, ಆದ್ದರಿಂದ ನಾನು ಮನುಷ್ಯನನ್ನು ಆಶೀರ್ವದಿಸಲು ಜೀವನವನ್ನು ಹುಡುಕುತ್ತಿದ್ದೇನೆ ಮತ್ತು ಅವನ ಸಂಪತ್ತನ್ನು ಆನಂದಿಸುತ್ತೇನೆ ಎಂದು ಕೇಳಿದನು. ಒಂದು ದಿನ ಸ್ನೇಹಿತ ಬಂದು ತನ್ನ ಹೆಂಡತಿಯನ್ನು ಆಸ್ಪತ್ರೆಯಲ್ಲಿ ಉಳಿಸಲು ಸಹಾಯ ಕೇಳಿದನು. ಅವನು ಬೇಗನೆ ಸಹಾಯ ಮಾಡಿದನು. ಇನ್ನೊಂದು ದಿನ ಅವನ ಸ್ನೇಹಿತರೊಬ್ಬರು ಭೇಟಿಯಾದ ವ್ಯಕ್ತಿಗೆ ಇದು ನಿಮ್ಮ ಜನ್ಮದಿನವನ್ನು ಆಚರಿಸೋಣ ಅವರು ಬಿಟ್ಟುಬಿಟ್ಟರು ಮತ್ತು ಪಕ್ಷಪಾತ ಮಾಡಿದರು. ಅವರು ಪಂತಗಳನ್ನು ಮಾಡಿದರು ಮತ್ತು ಅವರು ಯಾವಾಗಲೂ ಸೋಲುತ್ತಾರೆ. ಆದರೆ ಚಿಂತಿಸಬೇಡಿ, ಅವನ ಬಳಿ ಬಹಳಷ್ಟು ಹಣವಿತ್ತು. ಸಮಯ ಕಳೆದು ಹೋಯಿತು ಮತ್ತು ಅವನ ಸಂಪತ್ತು ಕ್ಷೀಣಿಸಲು ಪ್ರಾರಂಭಿಸಿದನು. ಅವನು ಮತ್ತೊಮ್ಮೆ ಬಡತನಕ್ಕೆ ಹೋಗುತ್ತಿದ್ದನು. ನಂತರ ಅವನು ಒಂದು ದಿನ ತನ್ನ ಭವನವನ್ನು ಮಾರಲು ನಿರ್ಧರಿಸಿದನು. ಒಂದು ದಿನ ಖರೀದಿದಾರನು ಅವನ ಬಾಗಿಲನ್ನು ತಟ್ಟಿದನು ಮತ್ತು ಆ ಮುದುಕ ಶ್ರೀಮಂತನು ಆ ಮಹಲನ್ನು ನೋಡಿ ಆಶ್ಚರ್ಯಚಕಿತನಾದನು. ಅವನು ಆ ವ್ಯಕ್ತಿಗೆ ಕೊಟ್ಟನು. ಈಗ ಅವಶೇಷಗಳಲ್ಲಿದೆ ಮತ್ತು ದೊಡ್ಡ ಹಣವು ಖಾಲಿಯಾಗಿದೆ. ನೀವು ಶೀಘ್ರದಲ್ಲೇ ಸಾಯುತ್ತೀರಿ ಎಂದು ಭಿಕ್ಷುಕನನ್ನು ಕೂಗಿದನು. ಮುದುಕನು ಯಶಸ್ಸನ್ನು ಪ್ರಶಂಸಿಸುವುದಿಲ್ಲ, ಅವನು